ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಜಿ.ವಿ. ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ಪ್ರಮುಖವಾದಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ಕೀಟ ವಿಜ್ಞಾನ ವಿಭಾಗದ ವಿಜ್ಞಾನಿಗಳ ಅಂತ ಡಾಕ್ಟರ್ ಜಿ.ವಿ. ಮಂಜುನಾಥ್ ರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಕಾಫಿ ಬೆಳೆಯಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಕೀಟಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಕಾಫಿ ಯಥೇಚ್ಛವಾಗಿ ಕೊಡಗಿನಲ್ಲಿ 2 ಪ್ರಭೇದಗಳನ್ನು ಬೆಳಿತೀವಿ. ಒಂದು ಕಾಫಿ ಅರೇಬಿಕಾ, ಇನ್ನೊಂದು ರೋಬಸ್ಟಾ. ಈ ಎರಡಕ್ಕೂ ಕೀಟಗಳಿದ್ದಾವೆ. ಕೆಲವು ಕೀಟಗಳು ಒಂದಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ. ಅವು ಯಾವೆಂದರೆ, ಅರೇಬಿಕಾ ಕಾಫಿ ತಗೊಂಡಾಗ ಬಿಳಿ ಕಾಂಡ ಕೊರಕ, ವೈಟ್ ಸ್ಟೆಂಬೋರರ್ ಅಂತೀವಿ, ವೈಜ್ಞಾನಿಕವಾಗಿ ಝೈಲೋಟ್ರಿಕಸ್ ಕ್ವಾಡ್ರಿಪಸ್, ಇದು ಅರೇಬಿಕಾಗೆ ಮಾತ್ರ ತಗುಲುವಂಥ ಕೀಟ. ಮತ್ತು ರೋಬಸ್ಟಾಗೆ ಅತಿ ಹೆಚ್ಚಾಗಿ ಬರೋದು ರೆಕ್ಕೆ ಕೊರಕ ಅಥವಾ ಶಾರ್ಟೋಲ್ ಬೋರರ್ ಅಂತೀವಿ. ಇದು ಝೈಲೋಸ್ಯಾಂಡ್ರಸ್ ಕಾಂಪ್ಯಾಕ್ಟಸ್ ಅಂತ ವೈಜ್ಞಾನಿಕವಾಗಿ. ಇದು ಅರೇಬಿಕಾದಲ್ಲಿ ಸ್ವಲ್ಪ ಮಟ್ಟಿಗೆ ಹಾನಿ ಆದರೂ ಅತಿ ಹೆಚ್ಚಾಗಿ ಬರೋದು ರೋಬಸ್ಟಾದಲ್ಲಿ. ಇದು ಅಲ್ಲದೆ ಅರೇಬಿಕಾ ಮತ್ತು ರೋಬಸ್ಟಾ ಎರಡಕ್ಕೂ ಬರುವಂಥ ಕೀಟಗಳೆಂದರೆ ಮುಖ್ಯವಾದದ್ದು ಕಾಫಿ ಕಾಯಿ ಕೊರಕ, ಕಾಫಿ ಬೆರಿ ಬೋರರ್ ಅಂತ ಏನು ಹೇಳ್ತೀವಿ ಇದು. ಅದು ಅಲ್ಲದೆ ಕೆಲವು ರಸಹೀರ ಕೀಟಗಳಿದ್ದಾವೆ. ಅವು ಯಾವೆಂದರೆ ಬಿಳಿ ಹಿಟ್ಟು ತಿಗಣೆ ಅಂದರೆ ಮಿಲಿ ಬಗ್ಸ್ ಅಂತೀವಿ, ಮತ್ತು ಕಂದು ತಿಗಣೆ, ಹಸಿರು ತಿಗಣೆ. ಇಂಥವು ಎರಡಕ್ಕೂ ಅತಿ ಹೆಚ್ಚು ಬೇಸಿಗೆ ಕಾಲದಲ್ಲಿ ಹಾನಿ ಉಂಟು ಮಾಡ್ತವೆ. ಇದು ಅಲ್ಲದೆ ಕೆಲವು ವಿರಳವಾದ ಕೀಟಗಳಿದ್ದಾವೆ. ಇದು ಆಗಾಗ ಕಂಡು ಬರುವಂಥ ಕೀಟಗಳು. ಅವು ಯಾವೆಂದರೆ ಮುಖ್ಯವಾಗಿ ಬೇರು ಹುಳ ಅಂತೀವಿ, ಕಾಕ್ ಚಾಫರ್ಸ್ ಅಂತ, ಮತ್ತು ಕೆಲವು ಕಂಬಳಿ ಹುಳ, ಎಲೆ ತಿನ್ನುವಂಥ ಹುಳ, ಇದನ್ನು ಎರಿ ಕ್ಯಾಟರ್ಪಿಲ್ಲರ್ಸ್ ಅಂತೀವಿ, ಮತ್ತು ಮಿಡತೆಗಳು, ಈ ಆರುವಂಥವು ಗ್ರಾಸ್ ಹಾಪರ್ಸ್, ಇವು ಆಗಾಗ ಕಂಡು ಬಂದು ಸ್ವಲ್ಪ ಮಟ್ಟಿಗೆ ಹಾನಿ ಮಾಡ್ತಾ ಇರ್ತವೆ. ಅಷ್ಟು ಪ್ರಮುಖವಲ್ಲ ಇವು, ವಿರಳವಾಗಿ ಕಂಡು ಬರ್ತವೆ. ಈ ಕಾಫಿ ಬೆಳೆಯನ್ನು ನೋಡಿದಾಗ ತಾವು ಹೇಳಿದಾಗೆ ಈ ಅರೇಬಿಕಾ ಕಾಫಿನಲ್ಲಿ ಬಿಳಿ ಕಾಂಡ ಕೊರಕದ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳಿದ್ರಿ. ಮುಖ್ಯವಾಗಿ ಈ ಬಿಳಿ ಕಾಂಡ ಕೊರಕ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಿ? ಬಿಳಿ ಕಾಂಡ ಕೊರಕ ಅರೇಬಿಕಾಗೆ ಸೀಮಿತವಾದಂತ ಹೇಳಿದ್ವಿ. ಇದು ಎಲ್ಲ ಅರೇಬಿಕಾ ತಳಿಗಳಲ್ಲೂ ಕಂಡುಬರುತ್ತೆ. ಇದು ವರ್ಷ ಪೂರ್ತಿ ಇರುತ್ತೆ ಗಿಡದಲ್ಲಿ.
ಮೊಟ್ಟೆ ಇಡೋಕೆ 2 ಕಾಲ ಇದೆ. ಅದನ್ನು ಹಾರಾಟ ಕಾಲ ಅಂತ ಹೇಳ್ತೀವಿ. ಅದು ಬೇಸಿಗೆಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೊರಬಂದು ಮೊಟ್ಟೆಯನ್ನು ಇಡ್ತಾ ಇರುತ್ತೆ. ಮತ್ತೆ ಚಳಿಗಾಲದಲ್ಲಿ ಅಕ್ಟೋಬರ್ ಇಂದ ಡಿಸೆಂಬರ್ ತಿಂಗಳಲ್ಲಿ ಇದು ಆಚೆ ಬಂದು ಮೊಟ್ಟೆ ಇಡುತ್ತೆ. ಇದರ ಆಕ್ಟಿವಿಟಿ ಅಥವಾ ಸಾಂದ್ರತೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಯಾವ ವರ್ಷದಲ್ಲಿ ಮಳೆಯ ಪ್ರಮಾಣ ಸರಾಸರಿಗಿಂತ ಕಡಿಮೆ ಇದ್ದು ಆ ವರ್ಷ ಉಷ್ಣಾಂಶತೆ ಜಾಸ್ತಿ ಇದ್ದಾಗ ಆ ವರ್ಷದಲ್ಲಿ ಇದರ ತೀವ್ರತೆ ಉಲ್ಬಣಗೊಳ್ಳುತ್ತದೆ. ಅಂದರೆ ಈ ಅರೇಬಿಕಾವನ್ನೇ ಹೆಚ್ಚು ಬಾಧಿಸೋದಕ್ಕೆ ಏನು ಕಾರಣ ಅಂತೀರಿ? ಇದು ಈ ಟೀಕು ಅಂತ ಕಾಡು ಮರಗಳಲ್ಲಿ ಕಂಡು ಬಂದರೂ ಇದು ಅರೇಬಿಕಾ ಕಾಫಿಗೆ ಹೊಂದಿಕೊಂಡ್ಬಿಟ್ಟಿದೆ. ಮತ್ತೆ ರೋಬಸ್ಟಾ ಕಾಂಡ ಸ್ವಲ್ಪ ದಪ್ಪನಾಗಿದ್ದು ಮೊಟ್ಟೆ ಇಡೋದಕ್ಕೆ ರೋಬಸ್ಟಾದಲ್ಲಿ ತೊಗಟೆ ಮಧ್ಯದಲ್ಲಿ ಜಾಗ ಇರೋದಿಲ್ಲ. ಮತ್ತೆ ಕಾಂಡ ಗಟ್ಟಿ ಅಥವಾ ದಪ್ಪ ಇರೋದ್ರಿಂದ ಕೊರೆಯೋದಕ್ಕೂ ಕಷ್ಟ. ಅದು ಕೊರೆದ್ರೂ ರೋಬಸ್ಟಾಗೆ ಅಂತ ಹಾನಿ ಆಗೋದಿಲ್ಲ. ಅರೇಬಿಕಾ ಕಾಂಡ ಸಣ್ಣ ಇರೋದ್ರಿಂದ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಅಂದರೆ ಹೇಗೆ ಗುರುತಿಸ್ಬೋದು ನಮ್ಮ ತೋಟದಲ್ಲಿ ಬಿಳಿ ಕಾಂಡ ಕೊರಕದ ಹಾವಳಿ ಇದೆ ಅಂತ? ಈ ಬಿಳಿ ಕಾಂಡ ಕೊರಕ ಹಾವಳಿ ತುಂಬಾ ಪ್ರಾಮುಖ್ಯ ಹೊಂದುತ್ತದೆ. ಯಾಕೆಂದರೆ ಇದು ಬೇರೆ ಕೀಟಗಳ ಥರ ಯಾವುದೇ ಒಂದು ಭಾಗಕ್ಕೆ ಹಾನಿ ಮಾಡಲ್ಲ, ಇಡೀ ಗಿಡನೇ ನಾಶ ಆಗುತ್ತೆ. ಅಂದರೆ ಇದು ಮುಖ್ಯ ಕಾಂಡವನ್ನು ಕೊರೆಯುತ್ತೆ. ಈ ಮುಖ್ಯ ಕಾಂಡ ಕೊರೆದಾಗ ಗಿಡನೇ ಸಾಯುವ ಪರಿಸ್ಥಿತಿ ಬರುತ್ತೆ. ಈ ಮುಖ್ಯ ಕಾಂಡದ ಸಂದುಗಳಲ್ಲಿ, ತೊಗಟೆಯ ಸಂದುಗಳಲ್ಲಿ ಮೊಟ್ಟೆಯನ್ನು ಇಡುತ್ತೆ. ಅಂದರೆ ಒಂದು ಕೀಟ ಸರಾಸರಿ 100 ಮೊಟ್ಟೆ, ಒಂದು ಗಿಡದ ಮೇಲೆ 10ರಿಂದ 15 ಆಗ್ಬೋದು, ಆ ಥರ ಮೊಟ್ಟೆ ಇಟ್ಕೊಂಡು ಹೋಗುತ್ತೆ. ಈ ಮರಿ ಹುಳ ಮುಖ್ಯ ಕಾಂಡದಲ್ಲಿ ಎರಾಬಿರಿ ಕೊರೆದು ಅದು ಒಳಗಡೆ ವೃದ್ಧಿಯಾಗಿ ಪ್ರೌಢಕೀಟವಾಗಿ ರಂಧ್ರ ಕೊರ್ಕೊಂಡು ಆಚೆ ಬರುತ್ತೆ. ನಾವು ಇದನ್ನು ತೋಟದಲ್ಲಿ ಯಾವ ರೀತಿ ಗುರುಸ್ಬೋದು ಅಂದರೆ, ಮೊದಲು ದೂರದಿಂದ ನೋಡಿದಾಗ ಗಿಡ ಬಾಡಿರುತ್ತೆ, ಎಲೆ ಸಣ್ಣ ಆಗಿರುತ್ತೆ. ಮತ್ತು ಹತ್ತಿರದಿಂದ ಹೋಗಿ ಮುಖ್ಯ ಕಾಂಡವನ್ನು ಗಮನಿಸಿದರೆ ಅದರಲ್ಲಿ ಉಂಗುರಾಕಾರದ ಉಬ್ಬುಗಳಿರ್ತವೆ. ಅದು ಇದ್ರೆ ಅದು ಬಿಳಿ ಕಾಂಡ ಕೊರಕದ ಚಿಹ್ನೆಗಳು, ಅಥವಾ ಆ ಗಿಡ ಬಿಳಿ ಕಾಂಡ ಕೊರಕಕ್ಕೆ ತುತ್ತಾಗಿದೆ ಅಂತ ಭಾವಿಸ್ಬೋದು. ಅಂದರೆ ಸರಳವಾದ ತೊಗಟೆ ಕೆಳಗಡೆ ಮೊಟ್ಟೆ ಇಡುತ್ತೆ. ಅದರಿಂದ ಅದು ಉಬ್ಬದಂಗೆ ಕಾಣ್ತಾ ಇರುತ್ತೆ ನಮಗೆ. ಹೌದು ಹೌದು. ಅಂದರೆ ಒಂದು ರೀತಿ ತೊಗಟೆನೂ ಸುಲ್ದಂಗೆ ಏನಾದರೂ ಕಾಣುತ್ತಾ? ಅದು ಆ ರೀತಿ ಇಲ್ಲ, ಅದು ಒಂದು ಉಂಗುರಾಕಾರದ ಉಬ್ಬಿರುತ್ತೆ, ಗಮನಿಸಬಹುದು. ಅದು ತೊಗಟೆಯಿಂದ ಸ್ವಲ್ಪ ಎತ್ತರವಾಗಿ ಕಾಣ್ತಾ ಇರುತ್ತೆ. ಇನ್ನು ಇದು ಆರ್ಥಿಕವಾಗಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ ಈ ಅರೇಬಿಕಾ ಕಾಫಿ ಬೆಳೆನಲ್ಲಿ? ಅರೇಬಿಕಾ ಕಾಫಿ ಬೆಳೆಗಾರರಿಗೆ ಇದು ತುಂಬಾ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ. ಯಾಕೆಂದ್ರೆ 10 ವರ್ಷ 15 ವರ್ಷದ ಗಿಡ ಹಾನಿಗೊಳಗಾದ್ರೆ ಆ ಗಿಡ ಮತ್ತೆ ತೆಗೆದು ಹೊಸ ಗಿಡ ನೆಟ್ಟು ಮತ್ತೆ ಅದನ್ನ ಪೋಷಣೆ ಮಾಡಿ 5 ವರ್ಷ ಆಗಬೇಕು ಮತ್ತೆ ನಮಗೆ ಫಸಲು ಸಿಗಬೇಕು. ಅಂದ್ರೆ ಅಷ್ಟು ವರ್ಷದ ನಷ್ಟವನ್ನ ಇದು ಉಂಟು ಮಾಡುತ್ತದೆ. ಅಂದ್ರೆ ಇದು ಕಾಂಡ ಕೊರ್ಕೊಂಡು ಕೆಲವು ಸಂದರ್ಭದಲ್ಲಿ ಬೇರ್ಗೂ ಹೋಗ್ಬೋದು. ಬೇರ್ಗೂ ಹೋಗುತ್ತೆ. ಬೇರ್ಗೂ ಹೋಯ್ತು ಅಂತಂದ್ರೆ ನಾವು ಗಿಡನೇ ತೆಗಿಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಇದು ಹಾನಿಯನ್ನ ಉಂಟು ಮಾಡುತ್ತೆ. ಇದರ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಇದು ದುಂಬಿ ಜಾತಿಗೆ ಸೇರಿದ ಕೀಟ. 1 ವರ್ಷ ಇದರದ ಜೀವನ ಚಕ್ರ. 2 ಕಾಲದಲ್ಲಿ ಆಚೆ ಬಂದು ಮೊಟ್ಟೆ ಇಟ್ಟರೆ ಈ ಮೊಟ್ಟೆ ಮರಿ ಹುಳುವಾಗಿ ಕಾಫಿ ಕಾಂಡದೊಳಗೆ ತಿಂದು ಮತ್ತೆ ಕೋಶಾವಸ್ಥೆ ಹೊಂದಿ ತೂತ ಕರ್ಕೊಂಡು ಆಚೆ ಬರುತ್ತೆ. ಇದಕ್ಕೆ ಸುಮಾರು 8ರಿಂದ 10 ತಿಂಗಳು ಬೇಕಾಗುತ್ತೆ ಒಂದು ಜೀವನ ಚಕ್ರ ಪೂರ್ತಿ ಮಾಡಲು. ಇದು ಅದೇ ರೀತಿ ಮುಂದುವರಿಸ್ತಾ ಹೋಗುತ್ತೆ. ಪ್ರತಿ ವರ್ಷ ಆಚೆ ಬಂದು ಮೊಟ್ಟೆ ಇಟ್ಟು ಮತ್ತೆ ಹಳೆ ಗಿಡದಿಂದ ಬಂದು ಹೊಸ ಆರೋಗ್ಯ ಗಿಡಕ್ಕೆ ಮೊಟ್ಟೆ ಇಟ್ಟು ಹಾನಿ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಗಂಡು ಮತ್ತು ಹೆಣ್ಣು ಕೀಟಗಳು ಎರಡೂ ತೊಂದರೆ ಕೊಡ್ತಾವ? ಗಂಡು ಕೀಟ ಮೊಟ್ಟೆ ಇಡಲ್ಲ. ಈ ಹೆಣ್ಣು ಕೀಟ ಅದು ಗಂಡು ಕೀಟದ ಜೊತೆ ಸಂಯೋಗ ಹೊಂದಿ ಗಂಡು ಕೀಟ ಸತ್ತೋಗುತ್ತೆ ಹಂಗೆ ತೋಟದಲ್ಲಿ. ಈ ಹೆಣ್ಣು ಕೀಟ ಮೊಟ್ಟೆ ಇಡುತ್ತೆ. ಅದೇ ನಮಗೆ ತೊಂದರೆ ಕೊಡುವಂಥದ್ದು. ಬಿಳಿ ಕಾಂಡ ಕೊರಕದ ವಿರುದ್ಧ ನಾವೇನಾದರೂ ಮುನ್ನೆಚ್ಚರಿಕೆ ವಹಿಸಬಹುದೇ? ಹೌದು, ಇದಕ್ಕೆ ಮುಖ್ಯವಾಗಿ ನಾವು ಮುನ್ನೆಚ್ಚರಿಕೆ ಅಂದರೆ ಫಸ್ಟ್ ಗಿಡದ ಆರೋಗ್ಯವನ್ನು ಕಾಪಾಡಬೇಕು. ಏನಂದ್ರೆ ಈ ಹುಳ ಯಾವುದು ಸೊರಗಿರುತ್ತೆ ಗಿಡ ಅಂತ ಗಿಡನ ಹುಡುಕಿ ಮೊಟ್ಟೆ ಇಡುತ್ತೆ. ಅಂದ್ರೆ ಸ್ವಲ್ಪ ನಿಶ್ಯಕ್ತ. ಆದ್ರಿಂದ ನಾವು ಉತ್ತಮವಾದ ಗೊಬ್ಬರ ಕರೆಕ್ಟ್ ಟೈಮ್ ಕೊಡಬೇಕು. ಮತ್ತೆ ಎಲೆ ತುಕ್ಕು ರೋಗ ಬರ್ದಂಗೆ ನೋಡ್ಕೊಳ್ಬೇಕು. ಅಥವಾ ಅತಿ ಹೆಚ್ಚು ಇಳುವರಿ ಇದ್ದ ವರ್ಷ ಅದಕ್ಕೆ ಆರೈಕೆ ಕೊಡಬೇಕು. ಇದು ಮುನ್ನೆಚ್ಚರಿಕೆ ಕ್ರಮ. ಅದು ಅಲ್ಲದೆ ನೆರಳು ಅತಿ ಮುಖ್ಯ. 2 ಹಂತದ ನೆರಳಿರಬೇಕು. ಒಂದು ಕಾಡು ಮರದ ನೆರಳು, ಅದು ಒಂದು 40 ಅಡಿಗಿಂತ ಮೇಲಿರುತ್ತೆ. ಮತ್ತೆ ತಾತ್ಕಾಲಿಕ ನೆರಳು, ಈ ಪಾಲ್ವಾಣ ಅಥವಾ ಗ್ಲೇರಿಸಿಡಿಯಾ ಗೊಬ್ಬರದ ಗಿಡ ಅಂತೀವಿ, ಅಂತ ಗಿಡಗಳು ತಾತ್ಕಾಲಿಕವಾಗಿ 10ರಿಂದ 12 ಅಡಿ ಎತ್ತರದಲ್ಲಿ ಇರಬೇಕು. ಮತ್ತೆ ನೆರಳನ್ನ ಕಪಾತು ಮಾಡ್ತಾರೆ. ಅದನ್ನ ಈ ಬೇಸಿಗೆಯಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಾಡಬಾರ್ದು. ಅದೇನಿದ್ರು ಮಳೆ ಶುರುವಾಗಿನ ಮುಂಚೆ ಜೂನ್ ತಿಂಗಳಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಅಂದರೆ ಇದಕ್ಕೆ ಸ್ವಲ್ಪ
ಬಿಸಿಲಾದ್ರೆ ಇದರ ಚಟುವಟಿಕೆ ಜಾಸ್ತಿ ಆಗುತ್ತೆ ಅಂತೀರಾ? ಇದು ಬಿಸಿಲಿನಲ್ಲಿ ತುಂಬಾ ಚಟುವಟಿಕೆ, ಈ ತಾಯಿ ಹುಳ ಹಾರಾಟ, ಯಾಕಂದ್ರೆ ಕೀಟಗಳು ಶೀತ ರಕ್ತ, ಅವಕ್ಕೆ ಬಿಸಿಲಿದ್ದಷ್ಟು ಅವು ಚಟುವಟಿಕೆ ಜಾಸ್ತಿ. ಹಾಗಾಗಿ ನೆರಳನ್ನ ಕಾಪಾಡ್ಕೊಳ್ಳೋದು ಕೂಡ ಒಂದು ನಿಯಂತ್ರಣ ಮುನ್ನೆಚ್ಚರಿಕೆ ಕ್ರಮ. ಅಂದ್ರೆ ಎಷ್ಟರ ಮಟ್ಟಿಗೆ ನೆರಳಿರಬೇಕಾಗತ್ತೆ? ಶೇಕಡಾವಾರು ಪ್ರಮಾಣ ಅರೇಬಿಕಾದಲ್ಲಿ ನಮ್ಗೆ 60% ನೆರಳು ಇರಲೇಬೇಕಾಗತ್ತೆ. ಜಾಸ್ತಿ ಬಿಸಿಲಾಯ್ತು ಅಂದ್ರೆ ಆ ಗಿಡಗಳಿಗೆ ಬರೋ ಸಾಧ್ಯತೆ ಇರುತ್ತೆ. ಅದು ಒಂದು ಮುಖ್ಯವಾದ ಕ್ರಮ. ಇನ್ನು ಏನೇನು ನಿಯಂತ್ರಣ ವಹಿಸಬಹುದು ಅಂತೀರಿ? ಇದ್ರ ಜೀವನ ಚಕ್ರ ನೋಡೋದಲ್ಲ, ಇದಕ್ಕೆ 2 ಹಾರಾಟ ಕಾಲ ಇರುತ್ತೆ. ಮೊಟ್ಟೆ ಇಡುವ ಕಾಲದಲ್ಲಿ ನೋಡಿಕೊಂಡು ನಿಯಂತ್ರಣ ಕ್ರಮಗಳನ್ನು ಮಾಡಬೇಕು. ಯಾಕಂದ್ರೆ ಒಂದು ಸರಿ ಆ ಹುಳ ಕಾಂಡದೊಳಗೆ ಕೊರೆದ್ರೆ ಬೇರೆ ಯಾವುದೇ ನಿಯಂತ್ರಣ ಕ್ರಮ ಉಪಯೋಗ ಆಗಲ್ಲ. ಹಾಗಾಗಿ ಈ ಹಾರಾಟ ಕಾಲಗಿನ ಮುಂಚೆ ಬೋರರ್ ಗಿಡಗಳನ್ನು ಗುರುತಿಸಿ ಅದನ್ನ ನಾಶಪಡಿಸಬೇಕು. ಇದರಲ್ಲಿ 2 ಥರ ಇದೆ. ಒಂದು, ಮೊದಲನೇ ನಾವು ಒಂದು 9 ಇಂಚು ಮೇಲೆ ಕಾಂಡವನ್ನ ಕಟ್ ಮಾಡಿ ನೋಡಿ ಅದು ಬೇರೊಳಗಡೆ ಹೋಗಿಲ್ಲ ಅಂದ್ರೆ ಅದರಿಂದ ಕಂಚಿಗರನ್ನ ಬರ್ಸ್ಕೊಳ್ಬೋದು. ಅಥವಾ ಹೋಗಿದ್ರೆ ಬುಡ ಸಮೇತ ತೆಗೆದು ಅದನ್ನ ಅಲ್ಲೇ ನಾಶ ಮಾಡಬೇಕು. ಅಥವಾ ನೀವು ಅದನ್ನು ಮರುಬಳಕೆ ಮಾಡ್ತೀವಿ, ನಾವು ಉರುಲಾಗಿ ಬಳಸ್ತೀವಿ ಅಂದರೆ ಅದನ್ನು ನಾವು ಒಂದು 10 ದಿನ ನೀರಿನ ಹೊಂಡದಲ್ಲಿ ಮುಳುಗಿಸಿಟ್ಟು ಒಳಗಡೆ ಮರಿ ಹುಳ ಎಲ್ಲ ಸತ್ತ ಮೇಲೆ ತೆಗೆದು ನಾವು ಬೇರೆ ಬಳಸ್ಬೋದು. ಕರಕುಶಲ ಕಲೆಗೂ ಬಳಸ್ಕೊಳ್ತಾರೆ, ಏನೇ ಆದರೂ ಬಳಸ್ಕೊಳ್ಬೇಕು. ಯಾಕಂದರೆ ಇದು ಗಿಡ ತೆಗೆದ ಮೇಲೆ ಒಳಗಡೆ ಅದು ವೃದ್ಧಿ ಆಗ್ತಾ ಇರುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಇನ್ನು ಏನು ಕ್ರಮ ಸರ್? ಇದೇ ಥರ ನಾವು ಬೋರರ್ ಹುಡ್ಕೋವಾಗ ಕೆಲವು ಗಿಡಗಳು ಸ್ವಲ್ಪ ಬಾಧೆಗೊಳಗಾಗಿರ್ತವೆ. ಅಂದರೆ ಗಿಡ ನೋಡೋಕ್ಕಿಂತ ಚೆನ್ನಾಗಿರುತ್ತೆ, ಬೋರರು ಇರುತ್ತೆ. ಅಂಥ ಗಿಡಕ್ಕೆ ನಾವು ನಾನ್-ಓವನ್ ಬಟ್ಟೆಯಿಂದ ಮಾಡಿದ ಪಟ್ಟಿಯನ್ನು ಸುತ್ತಿ ಆ ಗಿಡಗಳನ್ನು ಪುನಶ್ಚೇತನಗೊಳಿಸ್ಬೋದು. ತೆಗೆಯೋದಕ್ಕಿಂತ ಈಗ 5 ವರ್ಷ 10 ವರ್ಷ ಗಿಡ ತೆಗೆದು ನಾಶ ಮಾಡೋದಕ್ಕಿಂತ ಅದನ್ನು ಉಳಿಸ್ಕೊಂಡ್ರೆ, ಅದು ಪುನಶ್ಚೇತನಗೊಂಡ್ರೆ ನಮಗೆ ಲಾಭ ಹೆಚ್ಚು. ಅಂದರೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆ ಅದನ್ನು ನಾನ್-ಓವನ್ ಅಂತೀವಿ. ದಾರ ಸಿಗಲ್ಲ ಅದರಲ್ಲಿ, ಎಲ್ಲ ಒಂದೇ ಸಮನಾಗಿ ಇರುತ್ತೆ. ಅದನ್ನ ಸುತ್ತೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂದ್ರೆ, ಸ್ವಲ್ಪ ಬಾಧಿತ ಗಿಡಗಳಿಗೆ ಅದರಲ್ಲಿ ಫಸಲಿರುತ್ತೆ. ಸೊ ಆ ಫಸಲಿದ್ದಾಗ ಆ ಗಿಡನ ನಾಶ ಮಾಡಲು ಇಷ್ಟಪಡಲ್ಲ. ಅಂತ ಟೈಮ್ ಇದು ಸುತ್ತಿದ್ರೆ ನಾವು ಫಸಲನ್ನ ಕುಯ್ಕೊಳ್ಬೋದು. ಮತ್ತೆ ಇದು ಸುತ್ತೋದ್ರಿಂದ ಆ ಪ್ರೌಢ ಕೀಟ ಆಚೆ ಬರಲ್ಲ, ಅಲ್ಲೇ ಸತ್ತೋಗುತ್ತೆ, ಹರಡಲ್ಲ, ಹೊಸ ಆರೋಗ್ಯ ಗಿಡಗಳಿಗೆ ಹೊರಡಲ್ಲ. ಮತ್ತೆ ಇದು ಸುತ್ತಿದಾಗ ಕಂಬು ಚಿಗುರು ಬರಲ್ಲ, ಕಂಬು ಚಿಗುರು ತೆಗೆಯುವ ಕೆಲಸನೂ ಕಡಿಮೆ ಆಗುತ್ತೆ. ಮತ್ತೆ ಆ ಗಿಡ ಪುನಶ್ಚೇತನಗೊಂಡ್ರೆ ನಿಮಗೆ ಅದರ ಲಾಭ ತುಂಬ ಜಾಸ್ತಿ. ನೀವೊಂದು ಗಿಡ ತೆಗೆದು ಹೊಸ ಗಿಡ ಹಾಕಿ ಮತ್ತೆ ಇನ್ನೊಂದು ಗಿಡ ಫಸಲು ಬರೋ ಕಾಯೋದನ್ನ ತಪ್ಪಿಸ್ಬೋದು. ಇದು ನಾನ್-ಓವನ್ ಬಟ್ಟೆ ಸಿಗುತ್ತಾ? ಅದು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಒಂದ್ಸರಿ ಸುತ್ತಿದ್ರೆ ಎಷ್ಟು ವರ್ಷದವರೆಗೂ ಅದು ಇರುತ್ತೆ ಅಂತ? ಇದು ಒಂದ್ಸರಿ ಸುತ್ತಿದ್ರೆ 3 ರಿಂದ 4 ವರ್ಷದವರೆಗೂ ಇರುತ್ತೆ. ಬಳಸ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ತುಂಬಾ ಈ ಕೊಡಗಿನಲ್ಲಿ ತುಂಬಾ ಕಡೆ ಬಳಸಿದ್ದಾರೆ, ಉಪಯೋಗನೂ ಕಂಡುಕೊಂಡಿದ್ದಾರೆ. ಇನ್ನೇನು ಕ್ರಮ ಅನುಸರಿಸಬಹುದು ಅಂತೀನಿ? ಮತ್ತೆ ಇದಕ್ಕೆ ಹಾರಾಟ ಕಾಲದಲ್ಲಿ ಮೋಹಕ ಬಲೆಯನ್ನ ಕಾಫಿ ಮಣ್ಣಿಂದ ವಿತರಿಸ್ತೀವಿ. ಇದನ್ನ ಎಕರೆಗೆ 10ರಂತೆ ವರ್ಷದಲ್ಲಿ ಈ ಹಾರಾಟ ಕಾಲ ಅಂದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ತೋಟದಲ್ಲಿ ಅಳವಡಿಸ್ಬೇಕು. ಇದಕ್ಕೆ ಹೆಣ್ಣು ಹುಳು ಆಕರ್ಷಿತ ಆಗಿ ಬಲೆಯಲ್ಲಿ ಬಿದ್ದು ಅಲ್ಲೇ ಸಾಯುತ್ತೆ. ಆವಾಗ ಮೊಟ್ಟೆ ಇಡೋದನ್ನ ತಡಿಬಹುದು. ಇದಕ್ಕೆ ಏನಂತಾರೆ ಈ ಮೋಹಕ ಬಲೆಗೆ? ಇದು ಫೆರಮೋನ್ ಟ್ರಾಪ್ ಅಂತಾರೆ. ಇದರಲ್ಲಿ ಗಂಡು ಹುಳುವಿನ ಸುವಾಸನೆ ಇರುತ್ತೆ. ಇದು 2-ಹೈಡ್ರಾಕ್ಸಿ-3-ಡೆಕಾನನ್ ಅನ್ನೋ ಒಂದು ರಾಸಾಯನಿಕವನ್ನು ಅದರಲ್ಲಿ ಇಟ್ಟಿರ್ತೀವಿ. ಇದಕ್ಕೆ ಹೆಣ್ಣು ಹುಳು ಆಕರ್ಷಿತವಾಗಿ ಅದರಲ್ಲಿ ಗಮ್ ಇರುತ್ತೆ, ಅಂಟ್ಕೊಂಡು ಅಲ್ಲೇ ನಿಷ್ಕ್ರಿಯವಾಗುತ್ತೆ, ಅಲ್ಲೇ ಸತ್ತೋಗುತ್ತೆ. ಸ್ವಚ್ಛ ಮಾಡಿ ಮರುಬಳಕೆ ಮಾಡಬಹುದಾ? ಗಮ್ ಇರೋದ್ರಿಂದ ಇದನ್ನು ಮರುಬಳಕೆ ಕಷ್ಟ. ಎಲೆ ಬೇರೆ ಹುಳುಗಳೆಲ್ಲ ಬಿದ್ದಿರುತ್ತೆ. ಅದು ಒಂದು ಸೀಸನ್ ಅಂದ್ರೆ ವರ್ಷದಕ್ಕೆ ಸಾಕಾಗುತ್ತೆ. ಮುಂದಿನ ವರ್ಷಕ್ಕೆ ಹೊಸ ಅದನ್ನೇ ನಾವು ತಗೊಳ್ಬೇಕು. ಅಂದ್ರೆ ಒಂದ್ಸರಿ ಹಾಕಿದ್ರೆ ಒಂದು ವರ್ಷದವರೆಗೂ ಇಟ್ಕೋಬಹುದು ಅದನ್ನ? ಅಲ್ಲ, ಒಂದು ಹಾರಾಟದ ಕಾಲ ಅಷ್ಟೇ. ಅಂದ್ರೆ ಈಗ ಏಪ್ರಿಲ್ ಮೇ ಆಗ್ಬಹುದು. ಏಪ್ರಿಲ್ ಮೇಗೆ ಆಗುತ್ತೆ. ಮತ್ತೆ ಅಕ್ಟೋಬರ್ ಡಿಸೆಂಬರ್ಗೆ ಮತ್ತೆ ಹೊಸ ಟ್ರಾಪ್ ಅನ್ನ ಬಳಸಬೇಕಾಗುತ್ತೆ. ಇದು ಒಂದು ಮುಖ್ಯವಾದ ಕ್ರಮ. ಮತ್ತೆ ಇದನ್ನ ನಾವು ಬಿಸಿಲು ಜಾಸ್ತಿ ಬೀಳುತ್ತೆ ಅಥವಾ ತೋಟಗಳಲ್ಲಿ ಯಾರು ನಿರ್ವಹಣೆ ಮಾಡಲ್ಲ, ನಿಮಗೆ ಅಲ್ಲಿಂದ ಬೋರರ್ ಬರುತ್ತೆ ಅನ್ಸೋ ಆ ಬದಿಗಳಲ್ಲಿ ಮುಖ್ಯ ಕಾಂಡಕ್ಕೆ 10% ಸುಣ್ಣ ದ್ರಾವಣವನ್ನು ಲೇಪನ ಮಾಡಬೇಕು. ಅಂದ್ರೆ ಒಂದು ಬ್ಯಾರೆಲ್ ಅಂದ್ರೆ 200 ಲೀಟರ್ ನೀರಿಗೆ 20 kg ಸ್ಪ್ರೇ ಸುಣ್ಣ ಅಂತೀವಿ. ಮತ್ತೆ ಅದಕ್ಕೆ 200 ಮಿಲಿ DDL ಫೆವಿಕಾಲ್ ಅನ್ನು ಬೆರೆಸಿ ಕಾಂಡದ ಮೇಲೆ ಹಚ್ಚೋದ್ರಿಂದ ಮೊಟ್ಟೆ ಇಡೋದನ್ನು ತಡಿಬಹುದು. ಮೊದಲೇ ಮೊಟ್ಟೆ ಇಟ್ಟಿದ್ರೆ ಈ ಸುಣ್ಣದ ತಾಪಕ್ಕೆ ಅವು ಸುಟ್ಟು ಸಾಯ್ತವೆ. ಇದು ಒಂದು ಪದ್ಧತಿ. ಇದಲ್ಲದೆ ರಾಸಾಯನಿಕ ಬಳಸಬೇಕು ಅಂದ್ರೆ ತೀವ್ರತೆ ಜಾಸ್ತಿ ಇದ್ದಾಗ ಮಾತ್ರ ರಾಸಾಯನಿಕಕ್ಕೆ ಹೋಗಿ, ಅದು ಯಾವಾಗ ಅಂದ್ರೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಅಥವಾ ಅಕ್ಟೋಬರ್ ತಿಂಗಳ ಮಧ್ಯಭಾಗದಲ್ಲಿ, ಅಂದ್ರೆ ನಾವು ಕಾಫಿ ಕುಯ್ಯೋಕ್ಕಿಂತ 40-45 ದಿನ ಮುಂಚೆನೆ
ಸಿಂಪಡಣೆ ಮಾಡಬೇಕು. ಇದು ಕೀಟನಾಶಕ ಯಾವುದಂದ್ರೆ ಪೆಂಥೋಯೇಟ್ 50 EC ಅಂತ. ಇದನ್ನು 400 ಮಿಲಿ ಒಂದು ಬ್ಯಾರೆಲ್ ನೀರಿಗೆ ಅಂದರೆ 200 ಲೀಟರ್ ನೀರಿಗೆ ಸೇರಿಸಿ ಇದಕ್ಕೆ ಒಂದು 200 ಮಿಲಿ ಯಾವುದಾದ್ರೂ ಅಂಟು ದ್ರಾವಣ ಬೆರೆಸಿ ಮುಖ್ಯ ಕಾಂಡ ಸಿಂಪಡಣೆ ಮಾಡಬೇಕು. ಇದಿಷ್ಟು ಮಾಡೋದ್ರಿಂದ ಕಾಫಿ ಬಿಳಿ ಕಾಂಡ ಕೊರಕನ ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಮತ್ತೆ ಸುಣ್ಣ ಬೆಳೆಯೋದಕ್ಕಿಂತ ಮುಂಚೆ ಆ ಮೇಲ್ಗಡೆ ಸಡ್ಲಾಗಿರೋ ತೊಗಟೆಲ್ಲನ್ನ ತೆಗಿಬೋದು. ಅದೊಂದು ಮುಖ್ಯವಾದ. ಇಲ್ಲ ಅಂದ್ರೆ ಈ ತೆಂಗಿನ ನಾರು ಅಥವಾ ಕವಚದಿಂದ ಉಜ್ಜಿದ್ರೆ ಮೊಟ್ಟೆ ಇಡಕ್ಕೆ ಅದಕ್ಕೆ ಜಾಗ ಸಿಗೋದಿಲ್ಲ, ತೊಗಟೆ ನಯ ಆಗುತ್ತೆ ಕಾಂಡ. ಸೊ ಇದು ಒಂದು ನಿಯಂತ್ರಣ ಕ್ರಮನೂ ಇದೆ. ಪೆಂಥೋಯೇಟನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಒಂದು ವೇಳೆ ನಾವು ರಾಸಾಯನಿಕ ಬಳಸದೇ ಆದರೆ ಇದು ಮುಖ್ಯವಾಗಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣೆ ಬಗ್ಗೆ. ಇನ್ನೊಂದು ಮುಖ್ಯವಾದ ಕೀಟ ಅಂದರೆ ಈ ಕಾಯಿ ಕೊರಕ. ಇವು ಬೆರಿ ಬೋರರ್ ಅಂತಲೇ ನಮ್ಮ ರೈತ ಬಾಂಧವರಲ್ಲಿ ಹೆಚ್ಚು ಚಿರಪರಿಚಿತವಾಗಿರುವಂಥ ಕೀಟಪೀಡೆ. ಇದು ಮುಖ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತೀರಿ? ಇದು ವರ್ಷ ಪೂರ್ತಿ ಇರುತ್ತೆ. ಅಂದರೆ ತೋಟದಲ್ಲಿ ಕಾಫಿ ಕಾಯಿ ಯಾವಾಗ ಹಿಡಿಯುತ್ತೆ ಅವಾಗೆಲ್ಲ ಇದರಲ್ಲಿ ಇರುತ್ತೆ. ಇದು ಇಲ್ದಿರೋ ಕಾಲ ಅಂದರೆ ಕಾಫಿ ಆಫ್ ಸೀಸನ್ ಅಂತೀವಿ. ಏನು ಕಾಫಿ ತೋಟದಲ್ಲಿ ಇರಲ್ಲ, ಕೊಯ್ಲಾದ್ಮೇಲೆ ನೆಕ್ಸ್ಟ್ ಆಗಸ್ಟ್ ತಿಂಗಳವರೆಗೂ ಅಷ್ಟು ಆಕ್ಟಿವಿಟಿ ಇರಲ್ಲ. ಇದು ಅಷ್ಟೇ, ಮಳೆ ಪ್ರಮಾಣ ಕಡಿಮೆ ಆದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಇದು ಉಲ್ಬಣಗೊಳ್ಳುತ್ತೆ. ಅಂದರೆ ಆರ್ಥಿಕವಾಗೂ ಪ್ರಾಮುಖ್ಯತೆ ಪಡೆದಿದೆ. ಇದನ್ನ ರೈತರು ಕಾಫಿ ಮಾರಾಟ ಮಾಡುವಾಗ ಕಾಫಿ ಕಾಯಿ ಕೊರಕನ ತುಂಬಾ ನೋಡ್ತಾರೆ. ಕಾಫಿ ಕಾಯಿ ಕೊರಕ ಇದ್ರೆ ಅದ್ರ ಗುಣಮಟ್ಟ ಕಡಿಮೆ ಆಗಿ ಅವರಿಗೆ ಧಾರಣೆಯಲ್ಲೂ ಬಹಳಷ್ಟು ಕಡಿತ ಉಂಟಾಗುತ್ತೆ. ಮತ್ತೆ ಕೀಟಗಳೇನಾದ್ರೂ ಆ ಕಾಫಿಲಿ ಇದ್ರೆ ತೂಕನೂ ಕಡಿಮೆ ಆಗ್ತಲೇ ಹೋಗುತ್ತೆ. ಅದು ತಿಂದು ಅದನ್ನ ಪುಡಿ ಮಾಡಿ ಅದು ತೂಕ ಕಡಿಮೆ ಆಗ್ತಲೇ ಹೋಗುತ್ತೆ, ಏನು ಗುಣಮಟ್ಟನೂ ಇರಲ್ಲ. ಹೌದು. ಕಾಫಿ ಬೆರಿ ಬೋರ್ ಅಥವಾ ಕಾಯಿ ಕೊರಕ ಕೀಟದ ಹಾವಳಿ ಇದೆ ತೋಟದಲ್ಲಿ ಅಂತ ಹೇಗೆ ಗುರುತಿಸಬಹುದು? ಇದು ಕಾಫಿ ಕಾಯಿ ಇರುತ್ತಲ್ಲ, ಆ ನಾವಿಯ ಭಾಗದಲ್ಲಿ ಸಣ್ಣದಾದ ಒಂದು ರಂಧ್ರ ಇರುತ್ತೆ. ರಂಧ್ರದಿಂದ ಪುಡಿ ಆಚೆ ಬರ್ತಾ ಇರುತ್ತೆ. ಅದನ್ನು ನೋಡಿ ಇದು ಕಾಫಿ ಕಾಯಿ ಕೊರಕ. ಇದು ಕಾಫಿಯನ್ನು ಬಿಟ್ಟು ಬೇರೆ ಏನೂ ತಿನ್ನಲ್ಲ, ಹಂಗಾಗಿ ಇದನ್ನ ಗುರುತಿಸಬಹುದು. ಮತ್ತೆ ಯಾವ್ದಾದ್ರು ನಮ್ಮಲ್ಲಿ ಕೊಡೋ ಬ್ರೋಕಾ ಟ್ರಾಪ್ ಅನ್ನ ಕಟ್ಟಿದ್ರೆ ಅದರಲ್ಲಿ ಕಾಫಿ ಕಾಯಿ ಕೊರಕ ಬೀಳ್ತಾ ಇದ್ರೆ ಅವಾಗ ತೋಟದಲ್ಲಿ ಇದೆ ಅಂತ ಗುರುತಿಸಬಹುದು. ಅಂದ್ರೆ ಕಾಫಿಯ ಬೀಜಗಳನ್ನೇ ತಿನ್ನುತ್ತೆ ಇದು? ಬೀಜನೇ ತಿನ್ನುತ್ತೆ. ಅಂದ್ರೆ ಬೀಜ ಬರೋವರೆಗೂ ಕಾಯ್ತಾ ಇರುತ್ತಾ ಹೇಗೆ ಇದು? ಕಾಫಿಯಲ್ಲಿ ಬೀಜ ಬಲಿಯೋವರೆಗೂ ಅಂದ್ರೆ ತೂತ ಮಾಡಿ ಕೂತಿರುತ್ತೆ ಆಗಸ್ಟ್ ತಿಂಗಳಲ್ಲಿ. ಈ ಸೆಪ್ಟೆಂಬರ್ ನಂತರ ಬೀಜ ಬಲಿಯೋವರೆಗೂ ತುದಿಯಲ್ಲೇ ಕೂತು ಕಾಯ್ತಾ ಇರುತ್ತೆ. ಬೀಜ ಬಲಿದ ತಕ್ಷಣ ಅದು ಒಳಗಡೆ ಹೋಗಿ ಒಂದು ಹೆಣ್ಣು ಹುಳು ಒಂದು 50 ಮೊಟ್ಟೆ ಇಡುತ್ತೆ. ಈ ಮರಿ ಹುಳ ಅಲ್ಲೇ ಮೊಟ್ಟೆ ಹೊಡೆದು ತಿಂದು ಅಲ್ಲೇ ಪರಾಗ ಹೊಂದಿ ಈ 50 ಹುಳ ಮತ್ತೆ ಆಚೆ ಬರ್ತವೆ. ಇವು ಮತ್ತೆ ಇನ್ನೊಂದು 50 ಕಾಫಿ ಕಾಯಿಗೆ ಹಾನಿ ಮಾಡ್ತವೆ. ಮತ್ತೆ ಇದರ ಜೀವಿತಾವಧಿ ಭಾರಿ ಕಡಿಮೆ, 25ರಿಂದ 30 ದಿನಗಳಲ್ಲಿ ಇದು ಜೀವನ ಚಕ್ರ ಮುಗಿಸುತ್ತೆ. ಅದಕ್ಕೆ ಇದು ಒಂದೇ ವರ್ಷದಲ್ಲಿ 4-5 ಬಾರಿ ಇದು ಜೀವನ ಚಕ್ರ ಮುಗಿಸೋದ್ರಿಂದ ಇದು ಒಂದೇ ವರ್ಷದಲ್ಲಿ ಇದರ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಇದರ ಜೀವನ ಚಕ್ರ ಕಾಫಿ ಕಾಯಲ್ಲೇ ಮುಗಿಯುತ್ತೆ. ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತಾರೆ ಈ ಕಾಫಿ ಕಾಯಿ ಕೊರಕದ ವಿರುದ್ಧ? ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಅಂದರೆ ಅಕಾಲಿಕ ಕಾಫಿ, ಅವಾಗ ಮಳೆ ಬಂದಾಗ ಅಕಾಲಿಕವಾಗಿ ಹೂ ಬಂದಿರುತ್ತೆ, ಆ ಕಾಫಿನ ಕಡೆವರೆಗೂ ಬಿಡಬಾರ್ದು. ಅದನ್ನು ಕುಯ್ತಾ ಇರಬೇಕು, ಕೊಯ್ದು ನಾಶ ಮಾಡಬೇಕು ಅಥವಾ ಸಂಗ್ರಹಣೆ ಮಾಡಿಟ್ಕೊಳ್ಬೇಕು. ಮತ್ತು ಕಾಫಿ ಕುಯ್ಯುವ ಸಮಯದಲ್ಲಿ ಸಕಾಲದಲ್ಲಿ ಕಾಫಿ ಕುಯ್ಲನ್ನು ಮುಗಿಸ್ಬೇಕು. ಮತ್ತು ಕುಯ್ಯುವಾಗ ನೆಲಕ್ಕೆ ಬೀಳದಂಗೆ ತಾಟುಗಳು ಅಥವಾ ಪ್ಲಾಸ್ಟಿಕ್ ಚೀಲನ ಬಳಸಿ ಕಾಫಿಯನ್ನು ಕುಯ್ಯಬೇಕು. ಇದು ಒಂದು ಮುಖ್ಯವಾದದ್ದು. ಮತ್ತು ಕಾಫಿ ತೋಟದಲ್ಲಿ ಕುಯ್ಲಾದ್ಮೇಲೆ ಅಲ್ಲಲ್ಲಿ ಬಿಟ್ಟಿರುವ ಕಾಫಿ, ನೆಲದಲ್ಲಿ ಬಿಟ್ಟಿರುವ ಕಾಫಿಯನ್ನು ತೆಗಿಬೇಕು. ಯಾಕಂದರೆ ಇದು ಕಾಫಿ ಬಿಟ್ಟು ಬೇರೆ ಏನು ತಿನ್ನೋದಿಲ್ಲ. ಆದ್ದರಿಂದ ಇದು ಕಾಫಿ ಕುಯ್ಲಾದ್ಮೇಲೆ ತೋಟದಲ್ಲಿ ಕಾಫಿ ಇರ್ದಂಗೆ ನೋಡ್ಕೊಳ್ಬೇಕು. ಇದು ಅಲ್ಲದೆ ಕೆಲವು ತೋಟಗಳಲ್ಲಿ ಮರ ಕಾಫಿ ಇರುತ್ತೆ. ಕೆಲವರು ಮರ ಕಾಫಿನ ಎತ್ತರಕ್ಕೆ ಬಿಟ್ಟು ಅದನ್ನು ಕುಯ್ಯೋದೇ ಬಿಟ್ಬಿಡ್ತಾರೆ. ಅದು ಕುಯ್ಯದೇ ಬಿಟ್ರೆ ಈ ಕಾಯಿ ಕೊರಕ ಎಲ್ಲಿ ಕಾಫಿ ಇರುತ್ತಲ್ಲ ಅಲ್ಲೋಗಿ ಕೂತು ಮುಂದಿನ ವರ್ಷಕ್ಕೆ ಅದು ವೃದ್ಧಿಯಾಗಿ ಜಾಸ್ತಿ ಆಗುತ್ತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಹಾರುತ್ತಾ ಇದು? ಹಾರುತ್ತೆ. ತೋಟದಲ್ಲಿ 1 ಕಿಲೋಮೀಟರ್ಗೂ ಗಾಳಿಯಲ್ಲಿ, ಮತ್ತೆ ನಾವು ಏನು ಕಾಫಿ ಸಾಗಿಸ್ತೀವಲ್ಲ ಸಾಗಿಸುವಾಗ ಅದ್ರ ಜೊತೆಯಲ್ಲಿ ಚೀಲಗಳಲ್ಲಿ ಎಲ್ಲ ಹರಡುತ್ತೆ. ತುಂಬಾ ಸಣ್ಣ ಕೀಟ ಅಲ್ಲ, ಹಂಗಾಗಿ ಮರ ಕಾಫಿಯನ್ನು ಕೊಯ್ಲು ಮಾಡಬೇಕು, ಮಾರಬೇಕು. ಇಲ್ಲಾಂದ್ರೆ ಕೊಯ್ದು ನಾಶ ಆದರೂ ಮಾಡಬೇಕು. ತೋಟದಲ್ಲಿ ಬಿಡಬಾರ್ದು, ಹಾಗೆ ಅಲ್ಲಿ ಆಶ್ರಯ ಪಡೆಯುತ್ತೆ. ಕೆಳಗಡೆ ಬಿದ್ದಿರೋ ಕಾಫಿನಲ್ಲೂ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿ ಕೊಯ್ಲು ಮಾಡಬೇಕು. ಇನ್ನು ಒಂದ್ಸರಿ ಇದು ಬಂತು ಅಂದರೆ ನಾವೇನಾದರೂ ನಿಯಂತ್ರಣ ಕ್ರಮ ಕೈಗೊಳ್ಬೋದಾ ಇದಕ್ಕೆ? ಹೌದು, ಇದಕ್ಕೆ ಸುಮಾರು ನಿಯಂತ್ರಣ ಕ್ರಮಗಳಿದೆ.
ಮೊದಲನೇದಾಗಿ ಟ್ರಾಪ್ ಕಟ್ಟೋದು ಸುಲಭ, ಅಂದ್ರೆ ಬ್ರೋಕಾ ಬಲೆಗಳು. ಇದನ್ನ ನಾವು ಕಾಫಿ ಮಂಡಳಿಯಿಂದನೇ ವಿತರಿಸ್ತೀವಿ. ಇದು ತೋಟದಲ್ಲಿ ಎಕರೆಗೆ 10ರಂತೆ ಸೆಪ್ಟೆಂಬರ್ ತಿಂಗಳಿಂದ ಶುರು ಮಾಡಿ ನೆಕ್ಸ್ಟ್ ಮಳೆಗಾಲ ಬರೋವರೆಗೂ ತೋಟದಲ್ಲಿ ಇಟ್ಕೊಂಡ್ರೆ 60-70% ಹುಳ ಬಲೆಯಲ್ಲಿ ಬೀಳ್ಸುತ್ತೆ, ನಮ್ಗೆ ಅಷ್ಟು ಕಂಟ್ರೋಲ್ ಅನ್ನು ಕೊಡಿಸುತ್ತೆ. ಇದು ಅಲ್ಲದೆ ಈ ಟ್ರಾಪ್ನ ನಾವು ಕುಯ್ಯುವ ಸಮಯದಲ್ಲಿ ಕಣದ ಸುತ್ತನೂ ಕಟ್ಟಿದ್ರೆ ಕಣದಲ್ಲಿಂದ ಬಿಸಿಲಿಗೆ ಆರಿ ತೋಟಕ್ಕೆ ಹೋಗೋದನ್ನ ತಡೆಯುತ್ತೆ, ಮತ್ತೆ ಅವನ್ನ ಅಲ್ಲೇ ಟ್ರಾಪಲ್ಲಿ ಬೀಳುವಂತೆ ಮಾಡ್ಬೋದು. ಜೊತೆಗೆ ಉಗ್ರಾಣದಲ್ಲೂ ಇಡ್ಬೋದು, ಉಗ್ರಾಣದಲ್ಲೂ ಇಡ್ಬೋದು. ಯಾಕೆಂದ್ರೆ ಕಾಫಿ ಚೀಲಗಳಲ್ಲಿ ಏನಾದ್ರು ಇತ್ತು ಅಂದ್ರೆ ಅಲ್ಲೂ ಹೌದು, ಈ ಬಲೆಗಳನ್ನು ಬಳಸೋದು ಬಹಳ ಮುಖ್ಯವಾದ ಕ್ರಮ, ಬಹಳ ಮುಖ್ಯವಾದ ರಾಸಾಯನಿಕ ರಹಿತ ಕ್ರಮ, ಹೌದು, ಕಡಿಮೆ ಖರ್ಚಿನ ಕ್ರಮ ಅಂತಾನು ಹೇಳ್ಬೋದು. ಹೌದು, ಇದು ಒಂದು ಕ್ರಮ. ಇನ್ನ ಏನ್ ಕ್ರಮ ಅನುಸರಿಸಬೇಕು? ಮತ್ತೆ ನಾವು ಈ ಕಾಫಿ ಒಣಗಿಸೋವಾಗ ತೇವಾಂಶ 10.5ರಿಂದ 11% ಇರುವ ತರ ಒಣಗಿಸಿದ್ರೆ ಇದರಲ್ಲಿ ಇರುವಂತ ಮರಿಗಳು ಮೊಟ್ಟೆ ಎಲ್ಲ ನಾಶ ಆಗುತ್ತೆ. ಜಾಸ್ತಿ ಇದ್ದಾಗ ಅವು ಅಲ್ಲೇ ಉತ್ಪತ್ತಿ ಆಗ್ತಾ ಇರ್ತವೆ. ಇದು ಒಂದು ಕ್ರಮ ಅನುಸರಿಸಬೇಕು. ಮತ್ತೆ ಕಾಫಿ ಅಲ್ಲಿ ಸಿಂಪರಣೆ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಬಿವೇರಿಯಾ ಬ್ಯಾಸಿಯಾನ ಅಂತ ಜೈವಿಕ ನಿಯಂತ್ರಣ ಕ್ರಮ, ಇದೊಂದು ಶಿಲೀಂಧ್ರ. ಇದು ಕಾಫಿ ಬೆರಿಬೋರರಿಗೆ ರೋಗ ತರುವಂತ ಒಂದು ಶಿಲೀಂಧ್ರ. ಇದನ್ನ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ 1 ಬ್ಯಾರೆಲ್ ನೀರಿಗೆ 1 kg ಅಷ್ಟು ಇದರ ಕಲ್ಚರ್ ಅನ್ನ ಸೇರಿಸಿ ಸಿಂಪರಣೆ ಮಾಡಬಹುದು. ಮತ್ತೆ ಹಾವಳಿ ಜಾಸ್ತಿ ಇದ್ದಾಗ ಸ್ಪಾಟ್ ಅಪ್ಲಿಕೇಶನ್ ಅಂತೀವಿ, ಅಂದ್ರೆ ಎಲ್ಲಿ ಜಾಸ್ತಿ ಇರುತ್ತೋ ಅಂತ ಕಡೆ ನೋಡಿ ಅದಕ್ಕೆ ನಾವು ರಾಸಾಯನಿಕವನ್ನ ಅಗತ್ಯ ಇದ್ದಲ್ಲಿ ಮಾತ್ರ ಸಿಂಪರಣೆ ಮಾಡಿ. ಇದಕ್ಕೂ ನಾವು ಪೆಂಥೋಯೇಟ್ 50 EC 400 ml ಬ್ಯಾರೆಲ್ ಅಥವಾ 2 ml 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಈ ರೀತಿ ರಾಸಾಯನಿಕವನ್ನ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಬೇಕು. ಹೌದು, ಇಲ್ಲಾಂದ್ರೆ ಮೋಹಕ ಬಲೆ ಬಳಸ್ಬೋದು, ಬ್ರೋಕಾ ಬಲೆ, ಮತ್ತು ಬೆವರಿಯಾ ಬ್ಯಾಸಿಯಾನವನ್ನು ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಆದರೆ ಈ ಶಿಲೀಂಧ್ರದ ಸಿಂಪರಣೆ ಮಾಡಬೇಕಾದ್ರೆ ವಾತಾವರಣದಲ್ಲಿ ತೇವಾಂಶ ಇರಬೇಕು. ತೇವಾಂಶ ಇದ್ದಾಗ ಚೆನ್ನಾಗಿ ಅದು ಬೆಳವಣಿಗೆ. ಅದಕ್ಕೆ ಹೇಳಿದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳು, ಆ ತಿಂಗಳಲ್ಲೇ ನಮಗೆ ಈ ಕಾಯಿ ಕೊರಕ ನಾಭಿಯ ಭಾಗದಲ್ಲಿ ಮೇಲೆ ಕೂತಿರುತ್ತೆ. ಸ್ವಲ್ಪ ತಡ ಮಾಡಿದ್ರೆ ಅದು ಬೀಜದೊಳಗಡೆ ಹೋದ ಮೇಲೆ ಇವು ಏನು ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಅದರಿಂದ ಮತ್ತೆ ಒಂದು ವೇಳೆ ಈ ಕೆಳಗಡೆ ಬಿದ್ದಿರ್ತಲ್ಲ ಹನುಕುಲು ಅಂತೀವಲ್ಲ, ಅದರಲ್ಲಿ ಆಶ್ರಯ ಪಡೆದ್ರೆ ಅದು ಇಡೀ ವರ್ಷನೂ ಅಲ್ಲಿ ಮುಂದುವರಿತಾ ಇರುತ್ತಾ? ಅವು ಕೊಳೆಯೋವರೆಗೂ ಅದರಲ್ಲಿ ಕೂತಿರ್ತವೆ. ನೆಕ್ಸ್ಟ್ ನಾವು ಬ್ಲಾಸಮ್ ಅಂದ್ರೆ ಹೂ ಮಳೆ ಬಂದಾಗ ನೀರು ಅದ್ರ ಮೇಲೆ ಬಿದ್ದಾಗ ಅವು ವಿಚಲಿತಗೊಂಡು ಆಚೆ ಬರ್ತವೆ. ಆ ಸಮಯದಲ್ಲಿ ನಾವು ಈ ಬಲೆಗಳನ್ನು ತೋಟದಲ್ಲಿದ್ರೆ ಸಾಕಷ್ಟು ಅದರಲ್ಲಿ ಬೀಳುವ ಸಾಧ್ಯತೆ ಇರುತ್ತೆ. ಅಂದ್ರೆ ಕಳೆದ ವರ್ಷದ್ದು ಮುಂದಿನ ವರ್ಷಕ್ಕೂ ಬರೋ ಸಾಧ್ಯತೆ ಅದರಿಂದ ಎಚ್ಚರಿಕೆ ವಹಿಸಬೇಕು. ನೆಲದಲ್ಲಿ ಬಿದ್ದವಕ್ಕಿಂತ ಗಿಡದಲ್ಲಿ ಇರುವ ಕಾಯಿಗಳಲ್ಲಿ ತುಂಬಾ ದೀರ್ಘವಾಗಿ ಅವು ಆಶ್ರಯ ಪಡೀತವೆ. ಇದು ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟು ಮಾಡುವಂತ. ಹೌದು. ಇದು ಕಾಯಿ ಕೊರಕ ಕೀಟ, ಬೆರ್ರಿ ಬೋರರ್ ಅಂತ ನಾವು ಕರಿತೀವಿ. ಈಗ ಕಾಫಿ ರೆಕ್ಕೆ ಕೊರಕ ಅಂತಲೂ ನಾವು ಕೇಳ್ತಾ ಇರ್ತೀವಿ. ಅಂದ್ರೆ ಈ ಬಿಳಿ ಕಾಂಡ ಕೊರಕಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ? ಇದು ಬಿಳಿ ಕಾಂಡ ಕೊರಕ ಅಂದ್ರೆ ಹೆಸರು ಹೇಳ್ದಂಗೆ ಮುಖ್ಯ ಕಾಂಡವನ್ನು ಕೊರಿಯುತ್ತೆ, ಮತ್ತೆ ಅದು ಅರೇಬಿಕಾಗ್ ಮಾತ್ರ ಸೀಮಿತವಾಗಿ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ. ರೆಕ್ಕೆ ಕೊರಕ ಅನ್ನೋದು ರೊಬಸ್ಟಾಗೆ ಜಾಸ್ತಿ, ಅರೇಬಿಕಾದಲ್ಲಿ ಸ್ವಲ್ಪ ಮಟ್ಟಿಗೆ ಬರುತ್ತೆ. ರೊಬಸ್ಟಾದಲ್ಲಿ ಯಾಕಂದ್ರೆ ಈ ಸಣ್ಣ ರೆಕ್ಕೆಗಳು ರೊಬಸ್ಟಾದಲ್ಲಿ ಜಾಸ್ತಿ ಬಲಿಷ್ಠವಾಗಿರ್ತವೆ, ತುಂಬಾ ರೆಕ್ಕೆಗಳಿರ್ತವೆ. ಅರೇಬಿಕಾದಲ್ಲಿ ಮುಖ್ಯ ಕಾಂಡ ತಾಯಿ ರೆಕ್ಕೆ ಅಷ್ಟೇ ಜಾಸ್ತಿ ಇರೋದು. ಹಂಗಾಗಿ ರೊಬಸ್ಟಾದಲ್ಲಿ ಇದು ರೆಕ್ಕೆ ಮಾತ್ರ ಕೊರೆಯುತ್ತೆ, ಕಾಂಡಕ್ಕೆ ಕೊರೆಯಲ್ಲ. ಆದ್ದರಿಂದ ಇದು ರೆಕ್ಕೆ ಬೋರ್ಲ್ ಅಂತಾನೆ ಕರಿತೀವಿ. ಅಂದ್ರೆ ಇದರ ಒಂದು ಹಾನಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ರೆಕ್ಕೆ ಬೋರ್ಲು ರೊಬಸ್ಟಾದಲ್ಲಿ ಮುಖ್ಯವಾಗಿ ಮಳೆಗಾಲದಲ್ಲಿ ಹಾನಿ ಮಾಡುತ್ತೆ. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಆ ತಿಂಗಳಲ್ಲಿ ನಮಗೆ ಅದು ಕಂಡು ಸಿಗುತ್ತೆ. ಬೇಸಿಗೆಯಲ್ಲಿ ಒಣಗಿರೋದು ಮಾತ್ರ ಕಾಣುತ್ತೆ, ಆದರೆ ಇದರ ಚಟುವಟಿಕೆ ಇರೋದಿಲ್ಲ. ಮತ್ತೆ ಇದು ಈ ಬೆರಿ ಬೋರರ್ ಅಥವಾ ಕಾಂಡ ಕೊರಕದ ವಿರುದ್ಧ. ಅಂದ್ರೆ ಯಾವ ವರ್ಷದಲ್ಲಿ ನಮಗೆ ಮಳೆ ಕಡಿಮೆ ಇರುತ್ತೆ ಆ ವರ್ಷದಲ್ಲಿ ಇದು ಕಡಿಮೆ ಆಗುತ್ತೆ. ನೋಡಿದ್ರೆ ನಾವು ಒಂದು 5 ವರ್ಷದಿಂದ ಹೆಚ್ಚು ಮಳೆ ಇತ್ತು, ರೆಕ್ಕೆ ಬೋರ್ಲಿನ ಕಾಟ ಜಾಸ್ತಿ ಆಗಿತ್ತು ರೋಬಸ್ಟಾದಲ್ಲಿ. ಬಟ್ ಈ ವರ್ಷದಿಂದ ಅದು ಕಡಿಮೆ ಆಗ್ತಾ ಬರ್ತದೆ. ಮಳೆ ಕಡಿಮೆ ಇದ್ರೆ ಇದು ಕಡಿಮೆ ಆಗುತ್ತೆ. ಅಂದ್ರೆ ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಇದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತೀರಿ? ರೋಬಸ್ಟಾದಲ್ಲಿ ಫಸಲು ಬರುತ್ತಲ್ಲ, ಆ ರೆಕ್ಕೆಗಳನ್ನೆಲ್ಲ ಇದು ನಾಶ ಮಾಡ್ತಾ ಹೋಗುತ್ತೆ. ಹಂಗಾಗಿ ನೆಕ್ಸ್ಟ್ ಫಸಲು ಬರೋ ರೆಕ್ಕೆಗಳು ಉಳಿಸ್ಕೊಳೋದು ಬಹಳ ಕಷ್ಟ ಆಗುತ್ತೆ. ಮತ್ತೆ ಇದರಲ್ಲಿ ತುಂಬಾ ಹಾನಿ ಅಂದ್ರೆ ಸಣ್ಣ ಗಿಡಗಳು. ರೋಬಸ್ಟಾದ ಹೊಸ ತೋಟ ಮಾಡುವಾಗ ರೆಕ್ಕೆ ಬೋರ್ಲು ಬಂದ್ರೆ ಗಿಡದ ಒಂದು ಆಕಾರನೇ ಬೆಳೆಯೋದಿಲ್ಲ, ತಾಯಿ ರೆಕ್ಕೆಗಳನ್ನೆಲ್ಲ ಒಡೆದು ಬಿಡುತ್ತೆ, ಗಿಡದಲ್ಲಿ 1-2 ರೆಕ್ಕೆ ಉಳ್ಕೊಳುತ್ತೆ. ಇನ್ನು ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ರೆಕ್ಕೆಯಲ್ಲಿ ಒಂದು ಸಣ್ಣದಾದ ನಾವು ಎನ್ನಲ್ಲಿ ಹೊಡೆದಾಗ ಅದಕ್ಕೆ ಅದನ್ನ ಶಾರ್ಟ್ ಅಂತೀವಿ, ಆ ತರ ಒಂದು ರಂಧ್ರ ಮಾಡುತ್ತೆ ತಾಯಿಗಳು. ಮತ್ತೆ ಒಳಗಡೆಯಿಂದ ಅದು ಪುಡಿನ ಆಚೆ ಹಾಕುತ್ತೆ. ಅಲ್ಲಿ ಅದು ಈ ಶಿಲೀಂಧ್ರವನ್ನ ಬೆಳೆಸುತ್ತೆ ಒಳಗಡೆ.
ಆ ಶಿಲೀಂಧ್ರದ ಮೇಲೆ ಇದರ ಮರಿಗಳು ತಿನ್ನೋದು. ಹಂಗಾಗಿ ಆ ಶಿಲೀಂಧ್ರ ಬೆಳೆಯೋಕ್ಕೆ ಇದಕ್ಕೆ ತಂಪಾದ ವಾತಾವರಣ ಬೇಕು. ಹಂಗಾಗಿ ಮಳೆ ಅಥವಾ ಮೋಡ ಕವಿದ ವಾತಾವರಣ ಯಾವ ವರ್ಷದಲ್ಲಿ ಜಾಸ್ತಿ ಇರುತ್ತೆ ಅಥವಾ ನೆರಳು ಪ್ರಮಾಣ ಜಾಸ್ತಿ ಇದ್ರೆ ರೋಬಸ್ಟದಲ್ಲಿ ಅಂಥ ತೋಟಗಳಲ್ಲಿ ಇದು ಹಾವಳಿ ಜಾಸ್ತಿ ಇರುತ್ತೆ. ಮತ್ತೆ ಇದು ಬಂದ ತಕ್ಷಣ ಮುಂದಿನ ರೆಕ್ಕೆಯಲ್ಲಿ ಎಲೆಗಳು ಉದುರುತ್ತವೆ ಗುಡ್ಸಲ್ಲಿ, ಮತ್ತೆ ಕೊನೆಯ ತುದಿಯ 2 ರೆಕ್ಕೆಗಳು ಬಾಡಿ ಬಗ್ಗಿರ್ತವೆ. ಇದು ಅದರ ಲಕ್ಷಣಗಳು. ಇದು ಬೇಸಿಗೆ ಕಾಲದಲ್ಲಿ ಆ ರೆಕ್ಕೆಗಳು ಒಣಗಿರ್ತವೆ. ನೀವು ದೂರದಿಂದ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಅಂದರೆ ಮೊಟ್ಟೆನ ರೆಕ್ಕೆನಲ್ಲೇ ಇಡುತ್ತೆ, ರೆಕ್ಕೆಯಲ್ಲೇ ಇಡುತ್ತೆ, ಮರಿ ಅಲ್ಲೇ ಆಗುತ್ತೆ. ಮರಿ ಅಲ್ಲೇ ಆಗಿ ಈ ಮರಿಗಳು ಒಳಗಡೆನೆ ಶಿಲೀಂಧ್ರವನ್ನು ತಿಂದು ಅದೇ ತೂತಿಂದ ಆಚೆ ಬರ್ತವೆ. ಮತ್ತೆ ಪ್ರೌಢಕೀಟನೂ ಅಲ್ಲೇ ಇದ್ದು ಇರುತ್ತಾ? ಪ್ರೌಢಕೀಟ ತಾಯಿ ಆ ಥರ ಆರೈಕೆ ಮಾಡುತ್ತಲ್ಲ, ಆ ಥರ ರಂಧ್ರದಲ್ಲೇ ಇದ್ದು ಆ ಮರಿಗಳನ್ನ ಆರೈಕೆ ಮಾಡ್ತಾ ಇರುತ್ತೆ. ಕೋಶಾವಸ್ಥೆಯಲ್ಲಿ ಆಗುತ್ತೆ ಇದು ಎಲ್ಲನೂ ರೆಕ್ಕೆಯಲ್ಲೇ. ಪ್ರೌಢ ಹುಳ ಮಾತ್ರ ಆಚೆ ಬಂದು ಬೇರೆ ರೆಕ್ಕೆಗೆ ಹೋಗ್ತಾ ಇರುತ್ತೆ. ಈ ಕಾಫಿ ರೆಕ್ಕೆ ಕೊರಕದ ವಿರುದ್ಧ ಏನು ಮುನ್ನೆಚ್ಚರಿಕೆ ವಹಿಸಬಹುದು ಅಂತೀರಿ? ಇದಕ್ಕೆ ಹತೋಟಿ ಕ್ರಮಗಳಂದ್ರೆ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ ಮೊದಲನಾಗಿ ಎಲ್ಲದಕ್ಕೂ ನೆರಳು ಬೇಕು. ಇದಕ್ಕೆ ರೋಬಸ್ಟಾದಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಇದ್ದಾಗ ಕಡಿಮೆ ಮಾಡಬೇಕು. ಮತ್ತೆ ಗಿಡಗಳು ಸಾಂದ್ರತೆ ಜಾಸ್ತಿ ಇದ್ದಾಗ ಕಸಿ ಮಾಡಿಕೊಂಡು ಸ್ವಲ್ಪ ರೆಕ್ಕೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡಬೇಕು ಸಾಂದ್ರತೆ. ಮತ್ತು ಈ ಬೇಸಿಗೆಯಲ್ಲಿ ಇವು ಈ ಕಂಬು ಚಿಗುರಿನಲ್ಲಿ ತುಂಬ ಉತ್ಪತ್ತಿ ಆಗ್ತಾ ಇರ್ತವೆ. ಹಂಗಾಗಿ ನಾವು ಬೇಸಿಗೆಯಲ್ಲಿ ಗಿಡಗಳಲ್ಲಿ ಆದಷ್ಟು ಕಂಚಿಗಳನ್ನ ತೆಗಿತಾ ಇರಬೇಕು. ಆಗ ನಾವು ಇದರದ ಸ್ವಲ್ಪ ಸಾಂದ್ರತೆ ಕಡಿಮೆ ಮಾಡ್ಬೋದು. ಇನ್ನು ಏನು ನಿಯಂತ್ರಣ ಕ್ರಮ ಕೈಗೊಳ್ಬೋದು ಅಂತ? ಇದಕ್ಕೆ ಮುಖ್ಯವಾಗಿ ನಾವು ಹೇಳೋದಂದ್ರೆ ದೊಡ್ಡ ಗಿಡ ಅಂದರೆ 10-15 ವರ್ಷ ಗಿಡಗಳಲ್ಲಿ ಎಲ್ಲೆಲ್ಲಿ ನಾವು ಅದನ್ನು ಗಮನಿಸಿದಾಗ ಆ ರಂಧ್ರ ಕೊರೆದಿರೋದ್ರಿಂದ ಕೆಳಗಡೆ ನಾವು ಅದನ್ನು ಮುರಿಬಾರ್ದು. ಮುರಿದ್ರೆ ಆ ರಂಧ್ರ ಹತ್ರನೇ ಮುರಿದು ಮರಿಗಳು ಅಥವಾ ಅದರಲ್ಲಿದ್ದ ಹುಳುಗಳು ಮತ್ತೆ ಕಾಫಿಗೆ ಹೋಗ್ತವೆ. ಅದರಿಂದ ನೀಟಾಗಿ ಅದನ್ನು ಕತ್ತಿಯಲ್ಲಿ ಕಟ್ ಮಾಡಿ ಅದನ್ನು ಶೇಖರಿಸಿ ಸುಡಬೇಕು. ಅದು ಬಹಳ ಮುಖ್ಯ. ಅದು ಸೆಪ್ಟೆಂಬರ್ ಮಳೆ ನಿಂತ ತಕ್ಷಣ ಶುರು ಮಾಡಬೇಕು. ಮತ್ತು ಸಣ್ಣ ಗಿಡಗಳಲ್ಲಾದರೆ ಮಾತ್ರ ನಾವು ಸಿಂಪರಣೆಯನ್ನು ಮಾಡಬೇಕು. ಅಂದರೆ 3 ವರ್ಷದಿಂದ ಒಳಗಡೆ ಇರೋಂಥ ಗಿಡಗಳಿಗೆ ಇದನ್ನು ನಾವು ಪ್ರಾಪಿಕೋನೋಜಾಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಅದು ಒಂದು 160 ml ಒಂದು ಬ್ಯಾರೆಲ್ ಅಂದರೆ 200 ಲೀಟರ್ ನೀರಿಗೆ ಒಂದು 200 ಲೀಟರ್ ಅಂತು ದ್ರಾವಣ ಸೇರಿಸಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಣ್ಣ ಗಿಡಕ್ಕೆ ಮಾತ್ರ ಸಿಂಪರಣೆ ಮಾಡಬೇಕು. ಅಂದರೆ ಇದು ಶಿಲೀಂಧ್ರನಾಶಕನ ಬಳಸೋ ಉದ್ದೇಶ ಏನು ಅಂತೀರಿ? ಅದರ ಜೀವನದ ತಿಳಿಸ್ದಂಗೆ ತಾಯಿ ಹುಳು ಶಿಲೀಂಧ್ರವನ್ನು ಬೆಳೆಸುತ್ತೆ, ಇದರ ಮರಿಗಳು ಆ ಶಿಲೀಂಧ್ರನ ತಿನ್ನುತ್ತೆ. ಸೊ ಈ ಶಿಲೀಂಧ್ರನಾಶ ಬಳಸೋದ್ರಿಂದ ಅದಕ್ಕೆ ಮರಿಗಳಿಗೆ ಊಟ ಸಿಗೋದಿಲ್ಲ, ಶಿಲೀಂಧ್ರ ಸಿಗಲ್ಲ. ಹಂಗಾಗಿ ಅವು ಊಟ ಸಿಗದೆ ಅಲ್ಲೇ ಎಲ್ಲಾನು ಸಾಯ್ತವೆ. ಒಂದು ವೇಳೆ ಕೀಟನಾಶಕ ಬಳಸಬೇಕು ಅಂತಂದ್ರೆ ಯಾವ್ದು ಬಳಸ್ಬೋದು ಅಂತೀರಿ? ಕೀಟನಾಶಕ ಕ್ಲೋರ್ಪೈರಿಫಾಸ್ ಇದೆ, ಇದ್ರ ಜೊತೆ ಮಿಶ್ರಣ ಮಾಡಿ ಬಳಸಬಹುದು. ಬಟ್ ನಾವು ಇದಕ್ಕೆ ಈ ಪ್ರಾಪಿಕೋನೋಜಾಲ್ ಬಳಸಿದ್ರೆ ಸಾಕು, ಕಂಟ್ರೋಲ್ ಸಿಗುತ್ತೆ. ಬೇರೆ ಏನು ನಿಯಂತ್ರಣ ಕೈಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಇದಕ್ಕೆ ಈ ಮೋಹಕ ಬಲೆ ಇಂಥದ್ದು ಏನಾದ್ರು ಇದೆಯಾ? ಹೌದೌದು. ಈಗ ಒಂದು ವರ್ಷದ ಹಿಂದೆ ನಾವು ಹೊಸದಾಗಿ ಇದಕ್ಕೆ ಮೋಹಕ ಬಲೆನ ತಯಾರು ಮಾಡಿ ಕಾಫಿ ಮಂಡಲಿಂದ ಬಿಟ್ಟಿದ್ದೀವಿ. ಇದನ್ನ ಝೈಕೋಮ್ ಲೂರ್ ಅಂತೀವಿ. ಇದಕ್ಕೆ ನಾವು ಈ ಬೆರಿ ಬ್ರೋಕಾ ಟ್ರಾಪ್ ಬಲೆಗಳೇ ಯೂಸ್ ಮಾಡೋದು, ಅದರಲ್ಲಿ ಔಷಧಿ ಮಾತ್ರ ಬೇರೆ. ಇದನ್ನ ಝೈಕೋಮ್ ಲೂರ್ ಅಂತ, ಇದು ನಮ್ಮ ಕಾಫಿ ಮಂಡಳಿಯಲ್ಲೇ ಸಿಗುತ್ತೆ. ಇದು ಎಕರೆಗೆ 12ರಂತೆ ಕಟ್ಟಬೇಕು. ಇದು ಸೆಪ್ಟೆಂಬರಿಂದ ನಾವು ಜನವರಿವರೆಗೂ ತೋಟದಲ್ಲಿ ಇಟ್ಕೊಂಡು ಈ ಬಲೆಗಳನ್ನು ಉಪಯೋಗಿಸಿದ್ರೆ ತುಂಬ ಬೀಳುತ್ತೆ. ಬೇಸಿಗೆಯಲ್ಲಿ ಇದರ ಆಕ್ಟಿವಿಟಿ ಅಥವಾ ಚಟುವಟಿಕೆ ಕಡಿಮೆ ಇರೋದ್ರಿಂದ ಬೀಳೋದು ಕಡಿಮೆ ಆಗುತ್ತೆ. ಇದು ಒಂದು ಮುಖ್ಯವಾದ ಕ್ರಮ ಅಂತ ಹೇಳ್ಬೋದು, ಈ ಮೋಹಕ ಬಲೆಯನ್ನು ಬಳಸುವಂಥದ್ದು. ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವ ವಿವಿಧ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ GV ಮಂಜುನಾಥ್ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ GV ಮಂಜುನಾಥ್ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.
ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.